ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳ್ಳತನ ಪ್ರಕರಣ ನಿರಂತರವಾಗಿ ಆಗ್ತಾನೆ ಇದೆ. ಅದರಲ್ಲೂ ಪ್ರಮುಖವಾಗಿ ಕಾರವಾರದ ಹೃದಯ ಭಾಗದಲ್ಲಿ ಇರತಕ್ಕಂತಹ ಪ್ರಮುಖ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿರತಕ್ಕಂತಹ ಕಳ್ಳರು ನಿರಂತರವಾಗಿ ದೇವಾಲಯಗಳಲ್ಲಿ ಕಳ್ಳತನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಳ್ಳತನ ಪ್ರಕರಣದಲ್ಲಿ ಹೊರ ರಾಜ್ಯದ ಕಳ್ಳರ ಒಂದು ಕೈವಾಡ ಇದೆ ಅಂತಕ್ಕಂಥದ್ದು ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾಗಿ ಪೊಲೀಸರು ಈ ಕುರಿತಾಗಿ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ನಗರದಲ್ಲಿ ದೇವಾಲಯದ ಕಳ್ಳತನ ನಡೆದಿರುವಂಥದ್ದು. ಕಳೆದ ರಾತ್ರಿ ಇಲ್ಲಿನ ರಾಧಾಕೃಷ್ಣ ದೇವಾಲಯದಲ್ಲಿ ಕಳ್ಳತನ ಆಗಿರುವಂಥದ್ದು. ದೇವಾಲಯದ ಮುಂಭಾಗದಲ್ಲಿದ್ದಾನೆ, ಗಮನಿಸಬಹುದು. ಇದು ಕಾರವಾರದ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ ರಾಧಾಕೃಷ್ಣ ದೇವಾಲಯ. ರಾತ್ರಿ ಈ ಒಂದು ದೇವಸ್ಥಾನದ ಹಿಂಬದಿಗೆ ಬಂದಂತಹ ಕಳ್ಳರು ಮೇಲ್ಬದಿಯ ಹಂಚನ್ನು ಕೂಡ ತೆಗೆದಿದ್ದಾರೆ, ಗಮನಿಸಬಹುದು ದೃಶ್ಯದಲ್ಲಿ. ಹಂಚನ್ನು ತೆಗೆದು ಒಳಗಡೆ ನುಗ್ಗಿರುವಂಥದ್ದು. ನುಗ್ಗಿದ ಪರಿಣಾಮವಾಗಿ ದೇವಾಲಯದಲ್ಲಿರುವ ಕೆಲವೊಂದು ಆಭರಣಗಳನ್ನು ಪೊಲೀಸರು ಕಳ್ಳರು ಕೂಡ ಕಳ್ಳತನ ಮಾಡಿದ್ದಾರೆ. ಈಗಾಗಲೇ ಕಾರವಾರ ನಗರ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು ಗಮನಿಸಬಹುದು. ಕೆಲ ವರ್ಷಗಳಿಂದ ಕಾರವಾರ ನಗರದ ವಿವಿಧ ದೇವಾಲಯಗಳಲ್ಲೂ ಕೂಡ ಕಳ್ಳತನ ನಡೀತಾ ಬಂದಿದೆ. ಅದರಲ್ಲೂ ಕೂಡ ಕೆಲವೊಂದು ಪ್ರಕರಣದಲ್ಲಿ ಪೊಲೀಸರು ಕೂಡ ಆರೋಪಿಗಳನ್ನು ಬಂಧಿಸಿದರು. ಈ ನಡುವೆ ಮತ್ತೆ ಕಳ್ಳತನ ಆಗಿರುವುದು ಭಕ್ತರ ಒಂದು ಆತಂಕ ಕೂಡ ಕಾರಣವಾಗಿರುವಂಥದ್ದು ಗಮನಿಸಬಹುದು. ದೇವಾಲಯದ ಪುರೋಹಿತರಿಂದ ಪೊಲೀಸರು ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ದೇವಾಲಯದ ಒಳಭಾಗದಲ್ಲಿರುವ CCTVಯ ಪರಿಶೀಲನೆ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಸೇರಿದಂತೆ ಬೇರೆ ಬೇರೆ ತಾಲೂಕಿನಲ್ಲೂ ಕೂಡ ಈಗಾಗಲೇ ದೇವಾಲಯದ ಕಳ್ಳತನದಲ್ಲಿ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ಇಲ್ಲೂ ಕೂಡ ಕಳ್ಳತನ ಆಗಿದೆ, ಮಾಹಿತಿಯನ್ನು ಪೊಲೀಸರು ಕೂಡ ಪಡ್ಕೊಳ್ತಾ ಇರುವಂಥದ್ದು. ಅಂದರೆ ದೇವಾಲಯದ ಕೆಲವು ವಸ್ತುಗಳು ಕೂಡ ಕಳ್ಳತನ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಪ್ರಾಥಮಿಕ ಹಂತದಲ್ಲಿ ಲಭ್ಯವಾಗಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂದರೆ ಕಾರವಾರದ ಅಮ್ಮದಹಳ್ಳಿಯಲ್ಲಿರುವ ವೀರಮಹಾಗಣಪತಿ ದೇವಾಲಯದ ಅತಿ ದೊಡ್ಡ ಕಳ್ಳತನ. ಆ ಒಂದು ಪ್ರಕರಣದಲ್ಲಿ ಇದುವರೆಗೂ ಕೂಡ ಆರೋಪಿಗಳನ್ನು ಕೂಡ ಬಂಧನ ಆಗಿಲ್ಲ. ಆ ಭಕ್ತರ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಈ ನಡುವೆ ಮತ್ತೆ ಮತ್ತೆ ದೇವಾಲಯದ ಕಳ್ಳತನ ಕೂಡ ಆಗ್ತಾ ಇದೆ. ಅಂದರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಕಾಪ್ರಿ ದೇವಸ್ಥಾನ ಆಗಿರ್ಬೋದು ಅಥವಾ ಸದಾಶಿವಗೌಡದ ಮಾರುತಿ ದೇವಾಲಯ ಆಗಿರ್ಬೋದು, ಬೇರೆ ಬೇರೆ ದೇವಾಲಯಗಳ ಕಳ್ಳತನ ಕೂಡ ಮುಂದುವರೆದಿದೆ. ಈ ನಡುವೆ ಮತ್ತೆ ಅಂದರೆ ದೀಪಾವಳಿಯ ಲಕ್ಷ್ಮೀ ಪೂಜೆಯ ಸಂದರ್ಭದಲ್ಲಿರುವಾಗಲೇ ಮಧ್ಯರಾತ್ರಿ ಕಳ್ಳರು ಕೂಡ ಈ ಒಂದು ದೇವಾಲಯದ ಒಳಭಾಗದಲ್ಲಿ ಕಳ್ಳತನ ಮಾಡಿದ್ದಾರೆ. ಕಾರವಾರ ನಗರ ಪೊಲೀಸರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆರೋಪಿ ಸ್ಥಳೀಯರ ಅಥವಾ ಹೊರಭಾಗದವರ ಎಂಬುದರ ಬಗ್ಗೆ ಪೊಲೀಸರು ಕೂಡ ತನಿಖೆಯಿಂದ ಕೂಡ ಗೊತ್ತಾಗ್ತಿರುವಂಥದ್ದು. ಒಟ್ಟಿನಲ್ಲಿ ಆದಷ್ಟು ಬೇಗ ಕಳ್ಳತನ ಮಾಡಿದಂಥ ಆರೋಪಿಗಳನ್ನು ಬಂಧಿಸಲಿ ಎಂದು ಭಕ್ತರು ಕೂಡ ಒತ್ತಾಯಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಗುರು ಜೊತೆ ನಾನು ಶೇಷ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳ್ಳತನ ಪ್ರಕರಣ ನಿರಂತರವಾಗಿ ಆಗ್ತಾನೆ ಇದೆ. ಅದರಲ್ಲೂ ಪ್ರಮುಖವಾಗಿ ಕಾರವಾರದ ಹೃದಯ ಭಾಗದಲ್ಲಿ ಇರತಕ್ಕಂತಹ ಪ್ರಮುಖ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿರತಕ್ಕಂತಹ ಕಳ್ಳರು ನಿರಂತರವಾಗಿ ದೇವಾಲಯಗಳಲ್ಲಿ ಕಳ್ಳತನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಳ್ಳತನ ಪ್ರಕರಣದಲ್ಲಿ ಹೊರ ರಾಜ್ಯದ ಕಳ್ಳರ ಒಂದು ಕೈವಾಡ ಇದೆ ಅಂತಕ್ಕಂಥದ್ದು ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾಗಿ ಪೊಲೀಸರು ಈ ಕುರಿತಾಗಿ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ನಗರದಲ್ಲಿ ದೇವಾಲಯದ ಕಳ್ಳತನ ನಡೆದಿರುವಂಥದ್ದು. ಕಳೆದ ರಾತ್ರಿ ಇಲ್ಲಿನ ರಾಧಾಕೃಷ್ಣ ದೇವಾಲಯದಲ್ಲಿ ಕಳ್ಳತನ ಆಗಿರುವಂಥದ್ದು. ದೇವಾಲಯದ ಮುಂಭಾಗದಲ್ಲಿದ್ದಾನೆ, ಗಮನಿಸಬಹುದು. ಇದು ಕಾರವಾರದ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ ರಾಧಾಕೃಷ್ಣ ದೇವಾಲಯ. ರಾತ್ರಿ ಈ ಒಂದು ದೇವಸ್ಥಾನದ ಹಿಂಬದಿಗೆ ಬಂದಂತಹ ಕಳ್ಳರು ಮೇಲ್ಬದಿಯ ಹಂಚನ್ನು ಕೂಡ ತೆಗೆದಿದ್ದಾರೆ, ಗಮನಿಸಬಹುದು ದೃಶ್ಯದಲ್ಲಿ. ಹಂಚನ್ನು ತೆಗೆದು ಒಳಗಡೆ ನುಗ್ಗಿರುವಂಥದ್ದು. ನುಗ್ಗಿದ ಪರಿಣಾಮವಾಗಿ ದೇವಾಲಯದಲ್ಲಿರುವ ಕೆಲವೊಂದು ಆಭರಣಗಳನ್ನು ಪೊಲೀಸರು ಕಳ್ಳರು ಕೂಡ ಕಳ್ಳತನ ಮಾಡಿದ್ದಾರೆ. ಈಗಾಗಲೇ ಕಾರವಾರ ನಗರ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು ಗಮನಿಸಬಹುದು. ಕೆಲ ವರ್ಷಗಳಿಂದ ಕಾರವಾರ ನಗರದ ವಿವಿಧ ದೇವಾಲಯಗಳಲ್ಲೂ ಕೂಡ ಕಳ್ಳತನ ನಡೀತಾ ಬಂದಿದೆ. ಅದರಲ್ಲೂ ಕೂಡ ಕೆಲವೊಂದು ಪ್ರಕರಣದಲ್ಲಿ ಪೊಲೀಸರು ಕೂಡ ಆರೋಪಿಗಳನ್ನು ಬಂಧಿಸಿದರು. ಈ ನಡುವೆ ಮತ್ತೆ ಕಳ್ಳತನ ಆಗಿರುವುದು ಭಕ್ತರ ಒಂದು ಆತಂಕ ಕೂಡ ಕಾರಣವಾಗಿರುವಂಥದ್ದು ಗಮನಿಸಬಹುದು. ದೇವಾಲಯದ ಪುರೋಹಿತರಿಂದ ಪೊಲೀಸರು ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ದೇವಾಲಯದ ಒಳಭಾಗದಲ್ಲಿರುವ CCTVಯ ಪರಿಶೀಲನೆ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಸೇರಿದಂತೆ ಬೇರೆ ಬೇರೆ ತಾಲೂಕಿನಲ್ಲೂ ಕೂಡ ಈಗಾಗಲೇ ದೇವಾಲಯದ ಕಳ್ಳತನದಲ್ಲಿ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ಇಲ್ಲೂ ಕೂಡ ಕಳ್ಳತನ ಆಗಿದೆ, ಮಾಹಿತಿಯನ್ನು ಪೊಲೀಸರು ಕೂಡ ಪಡ್ಕೊಳ್ತಾ ಇರುವಂಥದ್ದು. ಅಂದರೆ ದೇವಾಲಯದ ಕೆಲವು ವಸ್ತುಗಳು ಕೂಡ ಕಳ್ಳತನ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಪ್ರಾಥಮಿಕ ಹಂತದಲ್ಲಿ ಲಭ್ಯವಾಗಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂದರೆ ಕಾರವಾರದ ಅಮ್ಮದಹಳ್ಳಿಯಲ್ಲಿರುವ ವೀರಮಹಾಗಣಪತಿ ದೇವಾಲಯದ ಅತಿ ದೊಡ್ಡ ಕಳ್ಳತನ. ಆ ಒಂದು ಪ್ರಕರಣದಲ್ಲಿ ಇದುವರೆಗೂ ಕೂಡ ಆರೋಪಿಗಳನ್ನು ಕೂಡ ಬಂಧನ ಆಗಿಲ್ಲ. ಆ ಭಕ್ತರ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಈ ನಡುವೆ ಮತ್ತೆ ಮತ್ತೆ ದೇವಾಲಯದ ಕಳ್ಳತನ
ಕೂಡ ಆಗ್ತಾ ಇದೆ. ಅಂದರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಕಾಪ್ರಿ ದೇವಸ್ಥಾನ ಆಗಿರ್ಬೋದು ಅಥವಾ ಸದಾಶಿವಗೌಡದ ಮಾರುತಿ ದೇವಾಲಯ ಆಗಿರ್ಬೋದು, ಬೇರೆ ಬೇರೆ ದೇವಾಲಯಗಳ ಕಳ್ಳತನ ಕೂಡ ಮುಂದುವರೆದಿದೆ. ಈ ನಡುವೆ ಮತ್ತೆ ಅಂದರೆ ದೀಪಾವಳಿಯ ಲಕ್ಷ್ಮೀ ಪೂಜೆಯ ಸಂದರ್ಭದಲ್ಲಿರುವಾಗಲೇ ಮಧ್ಯರಾತ್ರಿ ಕಳ್ಳರು ಕೂಡ ಈ ಒಂದು ದೇವಾಲಯದ ಒಳಭಾಗದಲ್ಲಿ ಕಳ್ಳತನ ಮಾಡಿದ್ದಾರೆ. ಕಾರವಾರ ನಗರ ಪೊಲೀಸರು ಕೂಡ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆರೋಪಿ ಸ್ಥಳೀಯರ ಅಥವಾ ಹೊರಭಾಗದವರ ಎಂಬುದರ ಬಗ್ಗೆ ಪೊಲೀಸರು ಕೂಡ ತನಿಖೆಯಿಂದ ಕೂಡ ಗೊತ್ತಾಗ್ತಿರುವಂಥದ್ದು. ಒಟ್ಟಿನಲ್ಲಿ ಆದಷ್ಟು ಬೇಗ ಕಳ್ಳತನ ಮಾಡಿದಂಥ ಆರೋಪಿಗಳನ್ನು ಬಂಧಿಸಲಿ ಎಂದು ಭಕ್ತರು ಕೂಡ ಒತ್ತಾಯಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳ್ಳತನ ಪ್ರಕರಣ ನಿರಂತರವಾಗಿ ಆಗ್ತಾನೆ ಇದೆ. ಅದರಲ್ಲೂ ಪ್ರಮುಖವಾಗಿ ಕಾರವಾರದ ಹೃದಯ ಭಾಗದಲ್ಲಿ ಇರತಕ್ಕಂತಹ ಪ್ರಮುಖ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿರತಕ್ಕಂತಹ ಕಳ್ಳರು ನಿರಂತರವಾಗಿ ದೇವಾಲಯಗಳಲ್ಲಿ ಕಳ್ಳತನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಳ್ಳತನ ಪ್ರಕರಣದಲ್ಲಿ ಹೊರ ರಾಜ್ಯದ ಕಳ್ಳರ ಒಂದು ಕೈವಾಡ ಇದೆ ಅಂತಕ್ಕಂಥದ್ದು ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾಗಿ ಪೊಲೀಸರು ಈ ಕುರಿತಾಗಿ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ನಗರದಲ್ಲಿ ದೇವಾಲಯದ ಕಳ್ಳತನ ನಡೆದಿರುವಂಥದ್ದು. ಕಳೆದ ರಾತ್ರಿ ಇಲ್ಲಿನ ರಾಧಾಕೃಷ್ಣ ದೇವಾಲಯದಲ್ಲಿ ಕಳ್ಳತನ ಆಗಿರುವಂಥದ್ದು. ದೇವಾಲಯದ ಮುಂಭಾಗದಲ್ಲಿದ್ದಾನೆ, ಗಮನಿಸಬಹುದು. ಇದು ಕಾರವಾರದ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ ರಾಧಾಕೃಷ್ಣ ದೇವಾಲಯ. ರಾತ್ರಿ ಈ ಒಂದು ದೇವಸ್ಥಾನದ ಹಿಂಬದಿಗೆ ಬಂದಂತಹ ಕಳ್ಳರು ಮೇಲ್ಬದಿಯ ಹಂಚನ್ನು ಕೂಡ ತೆಗೆದಿದ್ದಾರೆ, ಗಮನಿಸಬಹುದು ದೃಶ್ಯದಲ್ಲಿ. ಹಂಚನ್ನು ತೆಗೆದು ಒಳಗಡೆ ನುಗ್ಗಿರುವಂಥದ್ದು. ನುಗ್ಗಿದ ಪರಿಣಾಮವಾಗಿ ದೇವಾಲಯದಲ್ಲಿರುವ ಕೆಲವೊಂದು ಆಭರಣಗಳನ್ನು ಪೊಲೀಸರು ಕಳ್ಳರು ಕೂಡ ಕಳ್ಳತನ ಮಾಡಿದ್ದಾರೆ. ಈಗಾಗಲೇ ಕಾರವಾರ ನಗರ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು ಗಮನಿಸಬಹುದು. ಕೆಲ ವರ್ಷಗಳಿಂದ ಕಾರವಾರ ನಗರದ ವಿವಿಧ ದೇವಾಲಯಗಳಲ್ಲೂ ಕೂಡ ಕಳ್ಳತನ ನಡೀತಾ ಬಂದಿದೆ. ಅದರಲ್ಲೂ ಕೂಡ ಕೆಲವೊಂದು ಪ್ರಕರಣದಲ್ಲಿ ಪೊಲೀಸರು ಕೂಡ ಆರೋಪಿಗಳನ್ನು ಬಂಧಿಸಿದರು. ಈ ನಡುವೆ ಮತ್ತೆ ಕಳ್ಳತನ ಆಗಿರುವುದು ಭಕ್ತರ ಒಂದು ಆತಂಕ ಕೂಡ ಕಾರಣವಾಗಿರುವಂಥದ್ದು ಗಮನಿಸಬಹುದು. ದೇವಾಲಯದ ಪುರೋಹಿತರಿಂದ ಪೊಲೀಸರು ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ದೇವಾಲಯದ ಒಳಭಾಗದಲ್ಲಿರುವ CCTVಯ ಪರಿಶೀಲನೆ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಸೇರಿದಂತೆ ಬೇರೆ ಬೇರೆ ತಾಲೂಕಿನಲ್ಲೂ ಕೂಡ ಈಗಾಗಲೇ ದೇವಾಲಯದ ಕಳ್ಳತನದಲ್ಲಿ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ಇಲ್ಲೂ ಕೂಡ ಕಳ್ಳತನ ಆಗಿದೆ, ಮಾಹಿತಿಯನ್ನು ಪೊಲೀಸರು ಕೂಡ ಪಡ್ಕೊಳ್ತಾ ಇರುವಂಥದ್ದು. ಅಂದರೆ ದೇವಾಲಯದ ಕೆಲವು ವಸ್ತುಗಳು ಕೂಡ ಕಳ್ಳತನ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಪ್ರಾಥಮಿಕ ಹಂತದಲ್ಲಿ ಲಭ್ಯವಾಗಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂದರೆ ಕಾರವಾರದ ಅಮ್ಮದಹಳ್ಳಿಯಲ್ಲಿರುವ ವೀರ ಮಹಾಗಣಪತಿ ದೇವಾಲಯದ ಅತಿ ದೊಡ್ಡ ಕಳ್ಳತನ. ಆ ಒಂದು ಪ್ರಕರಣದಲ್ಲಿ ಇದುವರೆಗೂ ಕೂಡ ಆರೋಪಿಗಳನ್ನು ಕೂಡ ಬಂಧನ ಆಗಿಲ್ಲ. ಆ ಭಕ್ತರ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಈ ನಡುವೆ ಮತ್ತೆ ದೇವಾಲಯದ ಕಳ್ಳತನ ಕೂಡ ಆಗ್ತಾ ಇದೆ. ಅಂದರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಕಾಪ್ರಿ ದೇವಸ್ಥಾನ ಆಗಿರ್ಬೋದು ಅಥವಾ ಸದಾಶಿವಗೌಡದ ಮಾರುತಿ ದೇವಾಲಯ ಆಗಿರ್ಬೋದು, ಬೇರೆ ಬೇರೆ ದೇವಾಲಯಗಳ ಕಳ್ಳತನ ಕೂಡ ಮುಂದುವರೆದಿದೆ. ಈ ನಡುವೆ ಮತ್ತೆ ಅಂದರೆ ದೀಪಾವಳಿಯ ಲಕ್ಷ್ಮೀ ಪೂಜೆಯ ಸಂದರ್ಭದಲ್ಲಿರುವಾಗಲೇ ಮಧ್ಯರಾತ್ರಿ ಕಳ್ಳರು ಕೂಡ ಈ ಒಂದು ದೇವಾಲಯದ ಒಳಭಾಗದಲ್ಲಿ ಕಳ್ಳತನ ಮಾಡಿದ್ದಾರೆ. ಕಾರವಾರ ನಗರ ಪೊಲೀಸರು ಕೂಡ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆರೋಪಿ ಸ್ಥಳೀಯರ ಅಥವಾ ಹೊರಭಾಗದವರ ಎಂಬುದರ ಬಗ್ಗೆ ಪೊಲೀಸರು ಕೂಡ ತನಿಖೆಯಿಂದ ಕೂಡ ಗೊತ್ತಾಗ್ತಿರುವಂಥದ್ದು. ಒಟ್ಟಿನಲ್ಲಿ ಆದಷ್ಟು ಬೇಗ ಕಳ್ಳತನ ಮಾಡಿದಂಥ ಆರೋಪಿಗಳನ್ನು ಬಂಧಿಸಲಿ ಎಂದು ಭಕ್ತರು ಕೂಡ ಒತ್ತಾಯಿಸ್ತಿರುವಂಥದ್ದು.